ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಮೇಲಿನ ಕಾರ್ಮೋಡ ಕರಗಲಿ, ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವೂ ಒಂದು. ಸುತ್ತೂರು ಶ್ರೀಗಳ ಎಂಟ್ರಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳ ಎಂಟ್ರಿ. ಧರ್ಮಸ್ಥಳ ಮೇಲಿನ ಕಾರ್ಮೋಡ ಕರಗಬೇಕು, ಕರಗಲಿ, ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವೂ ಒಂದು. ಶ್ರದ್ಧಾ ಕೇಂದ್ರ. ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಸರಿಯಲ್ಲ, ಅಂತಹ ಕ್ಷೇತ್ರವನ್ನು ಅಪಚಾರ ಮಾಡುವುದು ಸರಿ ಅಲ್ಲವೇ ಅಲ್ಲ. ಹೀಗಂತ ಹೇಳಿಕೆ ನೀಡಿದ ಸುತ್ತೂರು ಶ್ರೀಗಳು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳ ಎಂಟ್ರಿ. ಬಹಳಷ್ಟು ಖ್ಯಾತಿ ಪಡೆದಿರತಕ್ಕಂತಹ ಸುತ್ತೂರು ಮಠ, ಆ ಮಠದ ಶ್ರೀಗಳು ಈಗ ರಿಯಾಕ್ಟ್ ಮಾಡಿರುವಂತಹದ್ದು. ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವು ಒಂದಾಗಿದೆ, ಹಾಗಾಗಿ ಕವಿದಿರುವ ಕಾರ್ಮೋಡ ಕರಗಬೇಕು. ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಆಗೋದು ಸರಿಯಲ್ಲ, ಅಂತಹ ಕ್ಷೇತ್ರವನ್ನು ಅಪಚಾರ ಮಾಡುವುದು ಕೂಡ ಸರಿಯಲ್ಲ, ಹೀಗಂತ ಹೇಳಿಕೆ ನೀಡಿದ ಸುತ್ತೂರು ಶ್ರೀಗಳು. ಸೊ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಬಿಜೆಪಿ JDS ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಸ್ಟಾರ್ಗಳು, ಒಂದಷ್ಟು ರಾಜಕಾರಣಿಗಳು ಎಲ್ಲರೂ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಸುತ್ತೂರು ಶ್ರೀಗಳ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಅತ್ಯಂತ ಅಚ್ಚರಿಯನ್ನು ಮೂಡಿಸಿದೆ. ಕವಿದಿರುವ ಕಾರ್ಮೋಡ ಕರಗಬೇಕು. ನಾಡಿನ ಶ್ರದ್ಧಾ ಕೇಂದ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರವು ಅತಿ ದೊಡ್ಡ ಒಂದು ಕ್ಷೇತ್ರ, ಹಾಗಾಗಿ ಅದರ ವಿರುದ್ಧ ಅಪಪ್ರಚಾರ ಸಲ್ಲದು ಅಂತ ಹೇಳಿ ಸುತ್ತೂರು ಶ್ರೀಗಳು ಈಗ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಮೇಲಿನ ಕಾರ್ಮೋಡ ಕರಗಲಿ, ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವೂ ಒಂದು. ಸುತ್ತೂರು ಶ್ರೀಗಳ ಎಂಟ್ರಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳ ಎಂಟ್ರಿ. ಧರ್ಮಸ್ಥಳ ಮೇಲಿನ ಕಾರ್ಮೋಡ ಕರಗಬೇಕು, ಕರಗಲಿ, ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವೂ ಒಂದು. ಶ್ರದ್ಧಾ ಕೇಂದ್ರ. ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಸರಿಯಲ್ಲ, ಅಂತಹ ಕ್ಷೇತ್ರವನ್ನು ಅಪಚಾರ ಮಾಡುವುದು ಸರಿ ಅಲ್ಲವೇ ಅಲ್ಲ. ಹೀಗಂತ ಹೇಳಿಕೆ ನೀಡಿದ ಸುತ್ತೂರು ಶ್ರೀಗಳು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸುತ್ತೂರು ಶ್ರೀಗಳ ಎಂಟ್ರಿ. ಬಹಳಷ್ಟು ಖ್ಯಾತಿ ಪಡೆದಿರತಕ್ಕಂತಹ ಸುತ್ತೂರು ಮಠ, ಆ ಮಠದ ಶ್ರೀಗಳು ಈಗ ರಿಯಾಕ್ಟ್ ಮಾಡಿರುವಂತಹದ್ದು. ನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವು ಒಂದಾಗಿದೆ, ಹಾಗಾಗಿ ಕವಿದಿರುವ ಕಾರ್ಮೋಡ ಕರಗಬೇಕು. ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಆಗೋದು ಸರಿಯಲ್ಲ, ಅಂತಹ ಕ್ಷೇತ್ರವನ್ನು ಅಪಚಾರ ಮಾಡುವುದು ಕೂಡ ಸರಿಯಲ್ಲ, ಹೀಗಂತ ಹೇಳಿಕೆ ನೀಡಿದ ಸುತ್ತೂರು ಶ್ರೀಗಳು. ಸೊ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಬಿಜೆಪಿ JDS ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಸ್ಟಾರ್ಗಳು, ಒಂದಷ್ಟು ರಾಜಕಾರಣಿಗಳು ಎಲ್ಲರೂ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಸುತ್ತೂರು ಶ್ರೀಗಳ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಅತ್ಯಂತ ಅಚ್ಚರಿಯನ್ನು ಮೂಡಿಸಿದೆ. ಕವಿದಿರುವ ಕಾರ್ಮೋಡ ಕರಗಬೇಕು. ನಾಡಿನ ಶ್ರದ್ಧಾ ಕೇಂದ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರವು ಅತಿ ದೊಡ್ಡ ಒಂದು ಕ್ಷೇತ್ರ, ಹಾಗಾಗಿ ಅದರ ವಿರುದ್ಧ ಅಪಪ್ರಚಾರ ಸಲ್ಲದು ಅಂತ ಹೇಳಿ ಸುತ್ತೂರು ಶ್ರೀಗಳು ಈಗ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.